ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇ ಸ್ವಾಗತ. ಇವತ್ತಿನ ಈ ಒಂದು ಡೇದಲ್ಲಿ ನಾಳೆ ನಡೆಯುವಂಥ ಹಿಂದಿ ವಿಷಯದ ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಕ್ವಶನ್ಸು ಅಥವಾ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡೋಣ. ಇಲ್ಲಿರೋ ಕ್ವಶನ್ ವೆರಿ ಇಂಪಾರ್ಟೆಂಟು. ಗ್ರಾಮರ್ ಕ್ವಶನ್ ಹಿಡ್ಕೊಂಡು ಪಾಠದಿಂದ ಯಾವೆಲ್ಲ ಕ್ವಶನ್ ಕೇಳ್ಬೋದು, ಯಾವ ವರ್ಷದಲ್ಲಿ ಹಿಂದಿನ ಯಾವ ಎಕ್ಸಾಮಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಮಿಸ್ ಮಾಡಿ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೀದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ರಿಸಲ್ಟ್ ಬರೋರಿಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಮತ್ತು ಕೀ ಆನ್ಸರ್ಸ್ ಕೂಡ ಬರ್ತಾರೆ ಬೋರ್ಡಿಂದ, ಅವನು ಕೂಡ ಹಾಕ್ತೀನಿ. ಸೊ ಅದ್ರ ಮೇಲೆ ನಿಮ್ಮ ಆನ್ಸರ್ ಎಷ್ಟು ಕರೆಕ್ಟ್ ಆಗಿವೆ ಇಲ್ಲ ಅಂತ ನೋಡ್ಕೋಬೋದು. ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ಗೆ ತುಂಬ ಹೆಲ್ಪ್ ಆಗ್ತದೆ. ಬದಲಾಗಿ ನೋಡ್ಕೊಳ್ಳಿದ್ನ. ಸೊ ಇಲ್ಲಿ ಯಾವ ಪಾಠದ ಮೇಲೆ ಅಥವಾ ಪದ್ಯದ ಮೇಲೆ ಕವಿತಾ ಅಂತ ಇದೆಯಲ್ಲ, ಮತ್ತು ಕಹಾನಿ, ರೇಖಾಚಿತ್ರ, ಕವಿತಾ, ಕಹಾನಿ, ಏಕಾಂಕಿ ಇವನ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದನ್ನು ಒಂದು ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ನಂತರ ರಚನಾಕಾರ, ಆ ಕೃತಿಯನ್ನು ಆ ಪಾಠ ಅಥವಾ ಪದ್ಯವನ್ನು ಬರೆದವ್ರು ಯಾರು ಅಂತ ನೋಡ್ಕೋಬೇಕು. ಸೊ ಭಗವತಿ ಚರಣ್ ವರ್ಮ ಆಗಿರ್ಬೋದು, ಪ್ರೇಮಚಂದ್ ಆಗಿರ್ಬೋದು, ಮಹಾದೇವ್ ವರ್ಮ ಆಗಿರ್ಬೋದು, ನೋಡ್ಕೊಳ್ಳಿ. ಇವನ್ನೆಲ್ಲ ನೋಡ್ಕೊಳ್ಳಿ, ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಅರ್ಥ ಆಯ್ತಾ? ಕೇಳ್ತಾರೆ. ಇನ್ನು ವ್ಯಾಕರಣ ಭಾಗ ಮುಂದೆ ಹಾಗೆ ಹೇಳ್ತೀನಿ ನಿಮಗೆ. ಸೊ PDF ಬಂದ್ಬಿಟ್ಟು ನನ್ನ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಹಾಕಿರ್ತೀನಿ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? PDF ಇಲ್ದವರು ಇಲ್ಲೂ ಕೂಡ ಓದ್ಬೋದು. ಮೊದಲಾಗಿ ಪಾಠ 1 ಯಾವುದು? ಮಾತೃಭೂಮಿ. ನೋಡಿ, ಅನುರೂಪತೆ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 2018ರಲ್ಲಿ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ. ಆಮೇಲೆ ಏಕ್ ವಾಕ್ಯ ಮೇಲೆ ಕೆ ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೆಮ್ ಎಕ್ಸಾಮ್ಗೆ ನಾಳೆ ಬಂದೇ ಬರ್ತವೆ. ಇನ್ನೇ ಉತ್ತರ 2-3 ವಾಕ್ಯ ನೋಡ್ಕೊಳ್ಳಿ. ಯಾವ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಕೇಳ್ಬೋದು ಈ ವರ್ಷ ನಿಮಗೆ. ಅರ್ಥ ಆಯ್ತಾ? ಇನ್ನು ಕಾಶ್ಮೀರಿ ಸೇಬ್, ಈ ಒಂದು ಪಾಠ 2 ಕಾಶ್ಮೀರಿ ಸೇಬ್ ಅದೇ ಮೇಲೆ ಯಾರು ಕ್ವಶನ್ ಕೇಳಿದ್ರು? ಅನುರೂಪತ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತು ಏಕ್ ವಾಕ್ಯ ಮೇಲೆ ಕೆ, ಆಮೇಲೆ 2-3 ವಾಕ್ಯ. ಸೊ ಪ್ರತಿಯೊಂದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಬರ್ಬೋದು ನಿಮ್ಮ ಎಕ್ಸಾಮ್ಗೆ. ಇನ್ನು ಗಿಲ್ಲು ಅಧ್ಯಾಯದ ಮೇಲೆ ಯಾರು ಕ್ವಶನ್ ಕೇಳ್ತಾರೆ? ಅನುರೂಪತ ನೋಡ್ಕೊಳ್ಳಿ. ನಂತರ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಪ್ರಶ್ನೋಕ್ಕೆ ಉತ್ತರ ಏಕ್ ವಾಕ್ಯ ಮೇಲೆ ಲಿಖಿಯೇ, ಇದನ್ನು ನೋಡ್ಕೊಳ್ಳಿ. ಇವೇ ಆದರೆ ನಿಮ್ಮ ಎಕ್ಸಾಮ್ ಬರ್ತವೆ. ಇನ್ನು 2-3 ವಾಕ್ಯ ಮೇಲೆ ಲಿಖಿಯೇ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತವೆ. 80-80 ಮಾರ್ಕ್ಸು ನೋಡ್ಕೊಳ್ಳಿ. ಇನ್ನು ಪಾಂಚೆ ವಾಕ್ಯ ನೋಡ್ಕೊಳ್ಳಿ. ಪಾಂಚೆ ವಾಕ್ಯ ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇಲೆ ಲಿಖಿಯೇ, ವೆರಿ ಇಂಪಾರ್ಟೆಂಟು. 2018ರಲ್ಲಿ 2022ರಲ್ಲಿ ಕೇಳಿದ್ದಾರೆ. ಸೊ 2ನೇ ಕ್ವಶನ್ ನೋಡ್ಕೊಳ್ಳಿ. 2018, 2022ರಲ್ಲಿ ಕೇಳಿದ್ದಾರೆ. 2020, 2022 ಈ ವರ್ಷ ಕೇಳಲ್ಲ ಅಂತ ಏನು ಹೇಗೆ ಹೇಳ್ತೀರಾ? ಸೊ ಕೇಳ್ತಾರೆ, ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. 2019ರಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಕೇಳ್ತಾರೆ, 100% ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಅಭಿನವ ಮನುಷ್ಯ ಅಧ್ಯಾಯದ ಮೇಲೆ 20 ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸು, ಸೊ 4 ಮಾರ್ಕ್ಸು, 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಸೊ ಫಿಕ್ಸ್ಡ್ ಮೇಲೆ ಎಕ್ಸಾಮ್ಗೆ ಕೇಳ್ತಾರೆ. ನೋಡಿ, ಮೇರಾ ಬಚ್ಪನ್ ಅಧ್ಯಾಯದಿಂದ ಅನುರೂಪತೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ವಿತ್ ಆನ್ಸರ್ ಇವೆ, ಜಸ್ಟ್ ನೋಡ್ತಾ ಹೋಗೋದಷ್ಟೇ. ಏಕ್ ವಾಕ್ಯ ಮೇಲೆ ಉತ್ತರ ಲಿಖಿಯೇ, 2-3 ವಾಕ್ಯ. ಅರ್ಥ ಆಯ್ತಾ? ಪ್ರತಿಯೊಂದು ನೋಡ್ತಾ ಹೋಗಿ. ನೆಕ್ಸ್ಟು ಬಸಂತ್ ಕಿ ಸಚ್ಚಾಯಿ, ಅನುರೂಪತಾ ಇಂಪಾರ್ಟೆಂಟು. ಇಲ್ಲಿ ಬಸಂತ್ ಕ್ಯಾ ಕ್ಯಾ ಬೇಚ್ತಾ ತಾ, ವೆರಿ ಇಂಪಾರ್ಟೆಂಟು. ಬಸಂತ್ ಅವರು ಪ್ರತಾಪ್ ಕಿಸ್ಕೆ ಘರ್ ಮೇ ರಹತೆ ತೆ, ವೆರಿ ಇಂಪಾರ್ಟೆಂಟು. ಆಮೇಲೆ 2-3 ವಾಕ್ಯ ನೋಡ್ಕೊಳ್ಳಿ. ಸೊ ಇಲ್ಲಿಂದ ನಮಗೆ 4 ಮಾರ್ಕ್ಸಿಗೆ ನೋಡಿ. ಬಸಂತ್ ಕಿ ಇಮಾನ್ದಾರಿ ಫಿಕ್ಸ್ ಕೇಳ್ತಾರೆ. 2018ರಲ್ಲಿ 2022ರಲ್ಲಿ ಕೇಳಿದರೆ, ಈ ವರ್ಷ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಒಂದು ಕೇಳ್ತಾರೆ ಬಸಂತ್ ಮೇಲೆ 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ತುಳಸಿ ಕಿ ದೋಹೆ ನೋಡ್ಕೊಳ್ಳಿ. ತುಳಸಿ ಕಿ ದೋಹೆ ಮೇಲೆ ನಿಮಗೆ ಅನುರೂಪತೆ ಇಂಪಾರ್ಟೆಂಟು. ಆಮೇಲೆ 1 ಮಾರ್ಕ್ಸ್ ಇಂಪಾರ್ಟೆಂಟು. ಭಾವಾರ್ಥ 4ರಲ್ಲಿ 1 ಕೇಳ್ತಾರೆ. ಸೊ 3ರಲ್ಲಿ 1 ಕೇಳ್ತಾರೆ, ಭಾವಾರ್ಥ ನೋಡ್ಕೊಳ್ಳಿ. ಸೊ ಫಿಕ್ಸ್ ಕೇಳ್ತಾರೆ. ಇನ್ನು ಇಂಟರ್ನೆಟ್ ಕ್ರಾಂತಿ, ಸೊ ಈ ಒಂದು ಅಧ್ಯಾಯದ ಮೇಲೆ ಅನುರೂಪತೆ ಇಂಪಾರ್ಟೆಂಟು. ಆಮೇಲೆ ಏಕ್ ವಾಕ್ಯ ಮೇಲೆ ಲಿಖಿಯೇ, ನಂತರ 2-3 ವಾಕ್ಯ ಮೇಲೆ ಲಿಖಿಯೇ, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪಾಂಚೆ ವಾಕ್ಯ ಮೇಲೆ ಲಿಖಿಯೇ, ವಿತ್ ಆನ್ಸರ್ ಇವೆ, ಜಸ್ಟ್ ನೋಡ್ತಾ ಹೋಗಿ. ಅರ್ಥ ಆಯ್ತಾ? ಇನ್ನು ಕನ್ನಡ ಮಾದ ಅವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇವನೇ ಕೇಳ್ತಾರೆ ನಿಮ್ಮ ಎಕ್ಸಾಮ್ಗೆ. ಅರ್ಥ ಆಯ್ತಾ? ಇಲ್ಲಿ ಯಾವಾಗ ಕೊಟ್ಟಿದ್ದೀನಿ ಅವನಿಗೆ ಕೇಳ್ತಾರೆ. ನಂತರ 9ನೇ ಅಧ್ಯಾಯ ಇಮಾನ್ದಾರೋಂಗೆ ಸಮ್ಮೇಳನ ಅವೆಲ್ಲ ಅನುರೂಪತೆ ಇಂಪಾರ್ಟೆಂಟು. ಏಕ್ ವಾಕ್ಯ ಮೇಲೆ ಪ್ರತಿಯೊಂದು ನೋಡ್ತಾ ಹೋಗಿ. PDF ಹಾಕಿರ್ತೀನಿ, PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ವಾಟ್ಸಪ್ ಚಾನಲ್ ಹಾಕಿರ್ತೀನಿ. ಅರ್ಥ ಆಯ್ತಾ? ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಇವನ್ನೆಲ್ಲ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ವೇದ್ರೆ ನಿಮಗೆ ಬರ್ತವೆ. ಇನ್ನು ದುನಿಯಾ ಮೇ ಪಹಲಾ ಮಕಾನ್, ಅನುರೂಪತಾ ಏಕ್ ವಾಕ್ಯ ಮೇ ಸ್ವಲ್ಪ ಸ್ಪೀಡ್ ಆಗ್ಬೋದು, ಆದರೂ ಕೂಡ ನೋಡ್ಕೊಳ್ಳಿ. ಸಮಯಕ್ಕೆ ಪಹಚಾನ್, ಸಮಯ ತುಂಬ ಕಡಿಮೆ ಇದೆ, ಅದರಿಂದ ಫಾಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಇನ್ನು ರೋಬೋಟ್ ಅಧ್ಯಾಯದ ಮೇಲೆ ಯಾವ್ದು ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ. ಇವೇ ನಮ್ಮ ಎಕ್ಸಾಮ್ಗೆ ಬರ್ತವೆ. ನಮ್ಮ ಹಳಕಿ ಸಾಹಸಗತ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ನಿಮ್ಮ ಎಕ್ಸಾಮ್ಗೆ ಬರ್ಬೋದು, ಬಂದೇ ಬರ್ತವೆ, ನೋಡ್ಕೊಳ್ಳಿ. 2-3 ವಾಕ್ಯ ಆಗಿರ್ಬೋದು, ನಿಮ್ಮ ಎಕ್ಸಾಮ್ಗೆ ಬರ್ತವೆ. ಒಂಥರ ಸ್ಕೋರಿಂಗ್ ಪ್ಯಾಕೇಜ್ ಅನ್ಬೋದು. ಇದೊಂದು ವಿಡಿಯೋ ನೋಡ್ಕೋಬೇಡಿ, ಇನ್ನೂ ಕೂಡ ಹಾಕಿದ್ದೀನಿ ಚಾನಲಲ್ಲಿ. 40 ಅಂಕಗಳ 2 ಪೇಜ್ ಇದ್ದರೆ ಸಾಕು, 4 ಮಾರ್ಕ್ಸ್ ಬರ್ತವೆ. ಅದನ್ನು ಕೂಡ ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಹಾಕಿದ್ದೀನಿ. ಸೊ ಅವೆರಡು ವಿಡಿಯೋಗಳನ್ನ ಕಡ್ಡಾಯ ನೋಡ್ಕೊಳ್ಳಿ. ಸೊ ಅಷ್ಟರಲ್ಲಿ ನಿಮಗೆ ಎಲ್ಲ ಮಾರ್ಕ್ಸ್ ಬರ್ತವೆ. ಇದೊಂದು ವಿಡಿಯೋ ನೋಡ್ಕೊಳ್ಳಿ ಸಾಕು. ಇನ್ನು ಕರ್ನಾಟಕ ಸಂಪದ ನೋಡ್ಕೊಳ್ಳಿ. ಇಲ್ಲಿಂದ ಯಾವ್ದು ಕ್ವಶನ್ ಕೇಳ್ಬೋದು, ಕ್ವಶನ್ಸು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸಾಲ್ವ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ. ಸೊ ಲೇಟ್ ಆಗ್ತಾಯಿದೆ,
ವಿಡಿಯೋ ಈಗಾಗಲೇ 5 ನಿಮಿಷ ಆಯಿತು, ಆದರೂ ಕೂಡ ಸ್ಲೋ ಆಗಿ ತೋರಿಸ್ತೀನಿ ಸಾಧ್ಯದಷ್ಟು. ಇನ್ನು ಬಾಲಶಕ್ತಿ ಈ ಒಂದು ಅಧ್ಯಾಯದ ಮೇಲೆ ಯಾವ್ದು ಕ್ವಶನ್ ಕೇಳ್ಬೋದು. ಸೊ ಕೇಳ್ತಾರೆ, ರಿಪೀಟ್ ಬರ್ತವೆ ನಿಮ್ಮ ಎಕ್ಸಾಮ್ಗೆ. ಇನ್ನು ಕೋಶಿಶ್ ಕರ್ನೆ ವಾಲೆ ಕಿ ಹಾರ್ नहीं होती, ಇಲ್ಲಿ ಅಸಫಲತಾ ಫಿಕ್ಸ್ 4 ಮಾರ್ಕ್ಸಿಗೆ ಇದ್ದೇ ಇರ್ತದೆ. ಜಸ್ಟ್ 4 ಸಾಲ ಓದ್ಕೊಳ್ಳಿ, 4 ಮಾರ್ಕ್ಸ್ ಫಿಕ್ಸ್ ಇದ್ದೇ ಇರ್ತದೆ. ಸೊ ಏನೂ ಡೌಟೇ ಇಲ್ಲ, ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ. ಇನ್ನು ಶನಿ ಸಬ್ಸೆ ಸುಂದರ ಗ್ರಹ ಪೂರಕ್ ವಾಚನ್. ಸೊ ಇಲ್ಲಿಂದ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಇನ್ನು ಸತ್ಯ ಕಿ ಮಹಿಮಾ. ಸೊ ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇರ್ತವೆ. ಚಾಯ್ಸ್ ಇರೋದ್ರಿಂದ ಯಾವ್ದಾದ್ರು 2 ಕರೆಕ್ಟಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ, ಯಾವ್ದಾದ್ರು 2 ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನು ವ್ಯಾಕರಣ ಭಾಗ ಸಂಬಂಧಪಟ್ಟಂತೆ ವಿಲೋಮ ಶಬ್ದ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಬರ್ತದೆ ನಿಮಗೆ. ವಚನ ನೋಡ್ಕೊಳ್ಳಿ, ವಿಲೋಮ ಶಬ್ದ ಇಷ್ಟರಲ್ಲಿ ಒಂದು ಕೇಳ್ತಾರೆ. ಸೊ ಬೇರೆ ಯಾವುದು ಕೇಳೋದಿಲ್ಲ. ಒಂದು 40 ಇವೆ, 40 ಒಂದು ಸಲ ಓದ್ಕೊಳ್ಳಿ ಸಾಕು. ಅಲ್ಲಿ ಮಲ್ಟಿಪಲ್ ಇರ್ತವೆ, ಈಸಿಯಾಗಿ ಓದ್ಬೋದು. ಲಿಂಗ ಮತ್ತು ಪ್ರೇರಣಾರ್ಥ ಕ್ರಿಯಾ, ಸೊ ಇಷ್ಟರಲ್ಲಿ ಬರ್ತವೆ ನಿಮಗೆ. 30 ಒಂದು 40 ಇವೆ. ಸೊ ಇಷ್ಟರಲ್ಲಿ ನಿಮ್ಮ ಕ್ವಶನ್ ಕೇಳ್ತಾರೆ. ಇನ್ನು ಕಾರಕ, ಸೊ ಇಷ್ಟರಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ ಸಾಕು. ಮತ್ತು ವಿರಾಮ ಚಿಹ್ನೆ ಇಷ್ಟರಲ್ಲಿ ಕೇಳ್ತಾರೆ. ಇನ್ನು ಸಂಧಿ ತುಂಬ ಜನ ಗೊತ್ತಿಲ್ಲ ಅನ್ಕೋತೀರಿ, ಇಷ್ಟು ಓದ್ಕೊಳ್ಳಿ ಸಾಕು ಯಾವೆಲ್ಲ ಬರ್ತವೆ ಅಂತ. ಸೊ ಇವೆ ಅದರ ಮ್ಯಾಕ್ಸಿಮಮ್ ಬರ್ತವೆ. ಸಮಾಸ ಕೂಡ ಸೇಮ್ ಇವೆ ಬರ್ತವೆ. ನಂತರ ರಚನಾ ಭಾಗ ಕನ್ನಡಕ್ಕೆ ಅನುವಾದಿಸಿ ಹಿಂದಿ ಅಂತ ಬಿಟ್ಟು ಓದ್ಕೊಳ್ಳಿ. ವಿತ್ ಆನ್ಸರ್ ಇವೆ, ಚೆನ್ನಾಗಿ ಓದ್ಕೊಳ್ಳಿ. ಕನ್ನಡಕ್ಕೆ ಅನುವಾದಿಸೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ. ಅರ್ಥ ಆಯ್ತಾ. ಇನ್ನು ಅಪಠಿತ ಗದ್ಯಾಂಶ, ನಿಮಗೆ ಅಪಠಿತ ಗದ್ಯಾಂಶ ಮೇಲ್ನೇ ಅನಿಸುತ್ತದೆ. ಅರ್ಥ ಆಯ್ತಾ, ಮೇಲ್ನೇ ಅನಿಸುತ್ತದೆ, ನೋಡಿಬಿಟ್ಟು ಬರೋದಷ್ಟೇ. ಅರ್ಥ ಆಯ್ತಾ, ನೋಡ್ಕೊಳ್ಳಿ. ಇವನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 80ಕ್ಕೆ 80 ಅಂಕ ಆರಾಮಾಗಿ ನೀವು ಪಡಿಬೋದು. ಹಿಂದಿ ವೆರಿ ಈಸಿ. ಅರ್ಥ ಆಯ್ತಾ. ಇನ್ನು ನಿಬಂಧ, ಜನಸಂಖ್ಯೆಗೆ ಸಮಸ್ಯೆ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ಕೇಳ್ಬೋದು, ಇಂಟರ್ನೆಟ್ ಕೇಳ್ಬೋದು. ಅರ್ಥ ಆಯ್ತಾ, 2ರಲ್ಲಿ ಒಂದು ಕೇಳ್ತಾರೆ. ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಯಾವುದು, ಸ್ವಚ್ಛ ಭಾರತ್ ಅಭಿಯಾನ ವೆರಿ ಇಂಪಾರ್ಟೆಂಟು. ಸೊ ಇಷ್ಟ ಪ್ರಬಂಧಗಳನ್ನು ನೋಡ್ಕೊಳ್ಳಿ, ಹೆಲ್ಪ್ ಆಗ್ತದೆ ನಿಮಗೆ. ಇನ್ನು ಇಂಟರ್ನೆಟ್ ಆಗಿರ್ಬೋದು, ಇಂಟರ್ನೆಟ್ ವೆರಿ ಇಂಪಾರ್ಟೆಂಟು, ಫಿಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಇಂಟರ್ನೆಟ್ಗೆ ಕ್ರಾಂತಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಬುಕ್ನಲ್ಲಿ ಅದೊಂದು ಪಾಠ ಇರೋದ್ರಿಂದ ಕೇಳ್ತಾರೆ. ಇನ್ನು ಪರ್ಯಾವರಣ ಬಚಾವು ಇಂಪಾರ್ಟೆಂಟು. ಮೊದಲಾಗಿ ಸ್ವಚ್ಛ ಭಾರತ್ ಮತ್ತು ಇಂಟರ್ನೆಟ್ 2 ನೋಡ್ಕೊಳ್ಳಿ ಸಾಕು. ಮತ್ತು ಬೇರೆ ನೋಡೋ ಅವಶ್ಯಕತೆ ಇಲ್ಲ. ಅದೇ ಬರ್ತಂತ ನನ್ನ ಒಂದು ಎಕ್ಸ್ಪೆಕ್ಟೆಡು, ಅದೇ ಬರ್ತಂತ ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬಟ್ ಬರ್ಬೋದು, ಸಾಧ್ಯ ನೋಡ್ಕೊಳ್ಳಿ. ಓನ್ ಆಗಿ ಕೂಡ ಬರಿಬೋದು ನೀವು. ಇನ್ನು ಪತ್ರ ಲೇಖನ 5 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಪ್ರೇಷಕ ಸೇವಾಮಿ ಹಾಕ್ಬಿಟ್ಟು ಆದರಣೀಯ ಮಹೋದಯ, ವಿಷಯ ಧನ್ಯವಾದ ಸಹಿತ ಆಪ್ಕೆ ಆಜ್ಞಾಕಾರಿ ಚಾತರ. ಇನ್ನು ವ್ಯಕ್ತಿಕ ಬಂದಾಗ ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಆಗಿರ್ಬೋದು. ಸೇವಾಮಿ ಎಲ್ಲಿ ಕೆಳಗಡೆ ಬರ್ತದೆ, ವೈಯಕ್ತಿಕ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಇರ್ತದೆ, ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಪತ್ರ ಕಿ ರೂಪರೇಖಾ ಪ್ರಶ್ನೆ और अंक के संबंध में, ಇದು ಬಂದರೆ ಬ್ಲೂ ಪ್ರಿಂಟು. ನಿಮ್ಮ ಎಕ್ಸಾಮ್ಗೆ ಬ್ಲೂ ಪ್ರಿಂಟು ಓದ್ಕೋಬೋದು ಇದನ್ನು ಕೂಡ. ನಂತರ ಅರ್ಥ ಆಯ್ತಾ. ವಿಶೇಷ ಸಂಬಂಧ ನೋಡ್ಕೊಳ್ಳಿ. 8 ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳ್ತಾರಂತ, ಎಷ್ಟು ಪಾಠದ ಮೇಲೆ ಯಾವ ಕ್ವಶನ್ ಕೇಳ್ತಾರಂತ ನೋಡ್ಕೊಳ್ಳಿ. ಇನ್ನು SLC ಮಾಡೆಲ್ ಪೇಪರ್ 1, ಸೊ ಇದು ಬಂದ್ಬಿಟ್ಟು ಮಾಡೆಲ್ ಪೇಪರ್ 1 ಉತ್ತರಗಳು. ಅರ್ಥ ಆಯ್ತಾ. ಸೊ ಕ್ವಶನ್ ಪೇಪರ್ ಇದು ನೋಡ್ಕೊಳ್ಳಿ, ಇದನ್ನು ಕೂಡ ಓದ್ಕೊಳ್ಳಿ, ಚೆನ್ನಾಗಿ ಹೆಲ್ಪ್ ಆಗ್ತದೆ ನಿಮ್ಮ ಎಕ್ಸಾಮ್ಗೆ. ನಿಮಗೆ ಆನ್ಸರ್ ಕೂಡ ಹಾಕ್ತೀನಿ, ಮುಂದೆ ಹೇಳ್ತೀನಿ ನಿಮಗೆ ಯಾವಾಗ ಬರ್ತಾವೆ ಅಂತ. ಸೊ ನೋಡ್ಕೊಳ್ಳಿ, ಇದನ್ನು ಕೂಡ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ ನಿಮಗೆ ಯಾವ ಕ್ವಶನ್ ಯಾವ್ದು ಕೇಳ್ತಾರಂತ. ಇನ್ನು ಮಾಡೆಲ್ ಪೇಪರ್ 2 ಇದು. ಸೊ ಇದನ್ನು ಕೂಡ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆನ್ಸರ್ ಕೂಡ ಕೊಡ್ತೀನಿ, ಈಗ ಸಾಧ್ಯ ಆದಷ್ಟು ಬೇಗ ಕೊಡ್ತೀನಿ ಆನ್ಸರು. ಸೊ ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸೊ ಮಾದರಿ ಉತ್ತರಗಳು 2024ರ ಒಂದು ಪರೀಕ್ಷೆ 1ರ ಮಾದರಿ ಉತ್ತರಗಳು ನೋಡ್ಕೊಳ್ಳಿ. ಸೊ ಇದನ್ನ ಓದ್ಕೊಳ್ಳಿ. ಈ ರೀತಿಯ ಕ್ವಶನ್ ಕೇಳ್ತಾರೆ ನಿಮಗೆ. ಯಾವೆಲ್ಲ ಗ್ರಾಮರ್ ಪಾರ್ಟ್ ಕೇಳಿದಾರೆ ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ ಕ್ವಶನ್ನ ಈ ವರ್ಷನೂ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ. ಫಾಸ್ಟ್ಗೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಒಂದು ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೀವು ಓದ್ಕೋಬೇಕು. ಅರ್ಥ ಆಯ್ತಾ. ಫಾಸ್ಟಾಗಿ ಹೋಗ್ತಾ ಇರ್ತದೆ, ಸ್ವಲ್ಪ ಸ್ಲೋ ಮಾಡಿಕೊಂಡು ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ. ಸೆಟ್ಟಿಂಗ್ ಹೋಗಿಬಿಟ್ಟು ಸ್ಲೋ ಇಟ್ಕೊಳ್ಳಿ, ಅಲ್ಲಿಂದ ನಿಮಗೆ ಈಸಿಯಾಗಿ ಎಲ್ಲವನ್ನೂ ಓದ್ಕೋಬೋದು. ಸ್ವಲ್ಪ ಫಾಸ್ಟ್ ಆಗ್ತಾ ಇರ್ತದೆ, ನೋಡ್ಕೊಳ್ಳಿ. ಈಗ ಇಲ್ಲಿ 8 ನಿಮಿಷ 9 ನಿಮಿಷ ಆಯಿತು ವಿಡಿಯೋ. ಸೊ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ಸಮಯ ತುಂಬ ಕಡಿಮೆ ಇದೆ. ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗಾಗಲೇ ಚಾನಲ್ ಹಾಕಿದ್ದೀನಿ, 40+ ಫಿಕ್ಸ್ ಕ್ವಶನ್ಸು 60+ ಹಾಕಿದ್ದೀನಿ. 2 ವಿಡಿಯೋಗಳನ್ನ ನೋಡಲೇಬೇಕು ನೀವು. ಅರ್ಥ ಆಯ್ತಾ. ಅವೇ ಆದರೆ ಮ್ಯಾಕ್ಸಿಮಮ್ ಬರ್ತವೆ. ಮತ್ತು ಇದನ್ನು ಕೂಡ ಓದ್ಕೊಳ್ಳಿ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇಲ್ಲಿಗೆ ಈ ಒಂದು ಎಂಡ್ ಆಗ್ತದೆ. ವಾಟ್ಸಪ್ನಲ್ಲಿ ಹಾಕಿರ್ತೀನಿ PDF ನ, ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅರ್ಥ ಆಯ್ತಾ. ಸೊ ಥ್ಯಾಂಕ್ ಯು ಸೊ ಮಚ್.